ಫಸ್ಟು ಗೂಗಲ್ ಕ್ರೋಮ್ನ ಓಪನ್ ಮಾಡಿ. ಸೊ ಓಪನ್ ಆದ ತಕ್ಷಣ ನಿಮ್ಗೆ ಇಲ್ಲಿ 3 ಡಾಟ್ ಕಾಣಿಸ್ತಿದೆ ಅನ್ಕೋತೀನಿ. ಇಲ್ಲಿ ಕಾಣಿಸ್ತಿರುವಂತ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಟ್ಟಿಂಗ್ ಅಂತ ಕಾಣಿಸ್ತಿದೆ. ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ ಅಂತ ಬಂದ್ಮೇಲೆ ಇಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಇದೆ. ವೇಟ್ ಅ ಮಿನಿಟ್. ಇಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಾವು. ಕ್ಲಿಕ್ ಮಾಡಿದ ನಂತರ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಸೊ ಈ ತರ ಒಂದು ಇಂಟರ್ಫೇಸ್ ಓಪನ್ ಆದ ತಕ್ಷಣ ಸೊ ಲಾಸ್ಟ್ ಡೆಡ್ ಎಂಡ್ ನಮಗೆ ಒಂದು ಇದು ಕಾಣಿಸ್ತಾ ಇದೆ ನೋಡಿ. ಲಾಸ್ಟ್ ಒಂದು ಸೆಂಟೆನ್ಸ್ ಏನಿದೆಯಪ್ಪ ಅಂತಂದ್ರೆ ದಿಸ್ ಒನ್ ಸೈಟ್ ಸೆಟ್ಟಿಂಗ್ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಒಂದು ಇಂಟರ್ಫೇಸ್ ಓಪನ್ ಆದ್ಮೇಲೆ ಸ್ಕ್ರಾಲ್ ಮಾಡಬೇಕು. ಸ್ಕ್ರಾಲ್ ಮಾಡ್ತಾ ಇದೆ, ಮೇಲೆ ಸ್ಕ್ರಾಲ್ ಮಾಡ್ತಾ ಇರುವಾಗ್ಲೇನೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಪಾಪ್ ಅಪ್ಸ್ ಅಂಡ್ ರೀಡೈರೆಕ್ಟ್ಸ್ ಅಂತ ಕಾಣಿಸ್ತಿದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಒನ್ ಏನಿದೆ ಅಂತಂದ್ರೆ ಸೈಟ್ಸ್ ಕ್ಯಾನ್ ಸೆಂಡ್ ಪಾಪ್ ಅಪ್ಸ್ ಅಂಡ್ ಯೂಸ್ ರೀಡೈರೆಕ್ಟ್ಸ್ ಅಂತ ಇದೆ. ಸೆಕೆಂಡ್ ಒನ್ ಬಂದು ಡೋಂಟ್ ಅಲೋ ಸೈಟ್ಸ್ ಟು ಸೆಂಡ್ ಪಾಪ್ ಅಪ್ಸ್ ಆರ್ ಯೂಸ್ ರೀಡೈರೆಕ್ಟ್ಸ್ ಅಂತ ಇದೆ. ಓಕೆ, ಸೊ ಇವಾಗ ನನ್ನ ಲ್ಯಾಪ್ಟಾಪ್ ನಲ್ಲಿ ಇದು ಎನೇಬಲ್ ಆಗಿದೆ. ಸೊ ಸಮ್ ಲ್ಯಾಪ್ಟಾಪ್ ಅಲ್ಲಿ ಇದು ಎನೇಬಲ್ ಆಗಿರಲ್ಲ. ಏನಕ್ಕೆ ಎನೇಬಲ್ ಆಗಿರಲ್ಲ ಅಂತಂದ್ರೆ ಕೆಲವು ಟೈಮ್ ಸೆಟ್ಟಿಂಗ್ ಮೇಲೆ ಅದು ಎನೇಬಲ್ ಆಗಿರಲ್ಲ. ಸೊ ಹಾಗಾಗಿ ನಾವು ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವಾಗ ಈ ಒಂದು ಸೈಟ್ಸ್ ಇಲ್ಲಿ ಇರುವಂತದ್ದು ಸೈಟ್ಸ್ ಕ್ಯಾನ್ ಸೆಂಡ್ ಪಾಪ್ ಅಪ್ಸ್ ಅಂಡ್ ಯೂಸ್ ರೀಡೈರೆಕ್ಟ್ಸ್ ಆನ್ ಆಗಿರಲ್ವೋ ಅಥವಾ ಎನೇಬಲ್ ಆಗಿರಲ್ವೋ ಅವಾಗ ನಾವ್ ಇದನ್ನ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಸೊ ಸೇಮ್ ಥಿಂಗ್ ಇಲ್ಲಿ ಹೇಗಿದೆ ಹಾಗೆ. ಸೊ ನೋಡಿ ಇಲ್ಲಿ ಎನೇಬಲ್ ಆಗಿದೆ ಅಲ್ವಾ, ಇಲ್ಲಿ ಎನೇಬಲ್ ಆಗಿರಲ್ಲ ಸಮ್ ಟೈಮ್ಸ್. ಇಲ್ಲಿ ಈ ತರ ಇರುತ್ತೆ ಫಸ್ಟ್ ಒನ್. ಸೊ ನಾವು ಇಲ್ಲಿ ಎನೇಬಲ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಎನೇಬಲ್ ಆಗಿರುತ್ತೆ. ಸೊ ಇವಾಗ ಈ ಒಂದು ಪಾಪ್ ಅಪ್ಸ್ ಎನೇಬಲ್ ಆಯಿತು. ಓಕೆ, ಸೊ ಇವಾಗ ನಾವು ಕಂಪ್ಯೂಟರ್ನಲ್ಲಿ ಯಾವುದೇ ರೀತಿಯಾದಂಥ ಫೈಲ್ನ ಈಸಿಯಾಗಿ ಕಳಿಸ್ಕೋಬಹುದಾಗಿರುತ್ತೆ ಮತ್ತು ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಸೊ ಇದು ಪಾಪ್ ಅಪ್ಸ್ನ ಒಂದು ಎನೇಬಲ್ ಮಾಡುವಂಥ ಪ್ರೋಸೆಸ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತು ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.